ಹಲೋ ನಮಸ್ಕಾರ, ಎಲ್ರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳು. ಹಿಂದೂ ಕಾರ್ಯಕರ್ತರು ಅಂತ ಹೇಳಿಬಿಟ್ಟು, ಧರ್ಮ ರಕ್ಷಕರು ಅಂತ ಹೇಳಿಬಿಟ್ಟು ರೋಲ್ ಕಾಲ್ ಮಾಡುವಂಥ ಅನೇಕರು, ಎಲ್ಲ ಧರ್ಮ ರಕ್ಷಕರನ್ನ, ಎಲ್ಲ ಹೋರಾಟಗಾರರನ್ನು ನಾನು ಅನುಮಾನಿಸುವುದಿಲ್ಲ ಅನ್ನುವ ಮಾತನ್ನು ಹೇಳ್ತಾನೆ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಪ್ರಾಮಾಣಿಕ ಹೋರಾಟಗಾರರಿದ್ದಾರೆ, ಪ್ರಾಮಾಣಿಕವಾಗಿ ಧರ್ಮದ ಸಂಕಷ್ಟಗಳಿಗೆ ಮಿಡಿಯೋರು, ಕಷ್ಟ ಸುಖಗಳಿಗೆ ಆಗೋರು ಇದ್ದಾರೆ. ಅವ್ರನ್ನ ಬಿಟ್ಟು ನಿಜಕ್ಕೂ ಧರ್ಮದ ಹೆಸರಿನಲ್ಲಿ ಯಾವನಾದ್ರೂ ಬಿಡಿಗಾಸನ ತಗೊಳ್ತಾನೆ ಅಂದರೆ ಆತ ರೋಲ್ ಕಾಲ್ ಅಂತ ನಾನು ಕರೆಯೋದು. ಅವರೆಲ್ಲ ಈಗ ಆಕ್ಟಿವ್ ಆಗಿದ್ದಾರೆ, ಎಲ್ಲೆಲ್ಲೂ ನುಗ್ತಿದ್ದಾರೆ. ಈಗ ಬಕ್ರೀದ್ ಹಬ್ಬ, ದನವನ್ನು ಕಟ್ ಮಾಡ್ತಾರೆ, ದನದ ಮಾಂಸ ತಿಂತಾರೆ, ಕುರ್ಬಾನಿ ಕೊಡ್ತಾರೆ. ದನ ಅಂದರೆ ಎತ್ತು, ಅದು ಎತ್ತಿನ ಕಡಿತಾರೆ, ಎತ್ತಿನ ತಿಂತಾರೆ, ಎತ್ತಿನ ಕುಯ್ತಾರೆ. ಅದನ್ನು ಎತ್ತಂತ ಹೇಳಕ್ ಹೋಗಲ್ಲ. ಇಲ್ಲಿ ದನ ಕೆಚ್ಚಲು, ಹಾಲು ಕೊಡುತ್ತೆ, ಹಾಲು ಕುಡಿತೀವಿ, ಮಾಂಸ ತಿಂತೀವ, ಸೆಂಟಿಮೆಂಟ್ ಡೈಲಾಗ್ಗಳನ್ನು ಹೊಡ್ಕೊಂಡು ಅವು ಯಾರ ರೈತರಿಂದ ಒಂದಿಷ್ಟು ಬಡಕಲು ಎತ್ತುಗಳನ್ನು ತಗೊಂಡು ಹೋಗ್ತಾ ಇರ್ತಾನೆ. ಗಾಡಿನ ಅಡ್ಡ ಹಾಕೋ ಹೊಡೆದು ಸಾಯಿಸಿಬಿಡು ಇದ್ರಿಶ್ ಪಾಷಾ ಕೊಲೆ ಕೇಸು ನಿಮಗೆಲ್ಲ ಗೊತ್ತೇ ಇದೆ. ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ, ನಾನು ಅವರ ಏರಿಯಾಕ್ಕೆ ನುಗ್ತೇನೆ, ಇವರ ಏರಿಯಾಕ್ಕೆ ನುಗ್ತೇನೆ, ಇದು ನಂದು, ನಮ್ಮ ಅಪ್ಪಂದು, ನನ್ನ ಅಜ್ಜಂದು, ನನ್ನ ಚಿಕ್ಕಪ್ಪಂದು, ನನ್ನ ಹೆಣ್ಣು ಕೊಟ್ಟ ಅಪ್ಪಂದು, ನನ್ನ ಮಾವಂದು. ಈ ಕಥೆಗಳನ್ನು ಹೊಡ್ಕೊಂಡೆಲ್ಲ ಒಂದಿಷ್ಟು ಮತ್ತೆ ಆದಾಯವನ್ನು ವೃದ್ಧಿಸಿಕೊಳ್ಳೋದಕ್ಕೆ ಒಂದಿಷ್ಟು ಜನ ಪ್ರಯತ್ನ ಪಡ್ತಾರೆ. ನಾಯಕರುಗಳು ಮಾಡಲಿ. ವಿಚಾರ ಇಷ್ಟೇ, ಇಲ್ಲಿ ಬಡಕಲ ಎತ್ತನ್ನು ಒಂದಿಷ್ಟು ಹಣವನ್ನು ಕೊಟ್ಟು ತೆಗೆದುಕೊಂಡು ಹೋಗುವಂಥ ಒಬ್ಬ ವ್ಯಕ್ತಿಯನ್ನು, ಅವರ ವಾಹನ ತಡೆಗಟ್ಟಿ, ಅವ್ರಿಗೆ ಹಿಂಸೆ ಕೊಟ್ಟು, ಅವ್ರನ್ನ ಹೊಡೆದು ಬಡ್ದು ಸಾಯಿಸಿ ಗೋರಕ್ಷಕರು ಅಂತ ಹೇಳೋರು ಈ ಬೀಫ್ ಎಕ್ಸ್ಪೋರ್ಟ್ ಆಗ್ತದಲ್ಲ, ಈ ದೇಶದಿಂದ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿದ್ದೀರಿ. ನಮ್ಮ ದೇಶ 2ನೇ ಸ್ಥಾನದಲ್ಲಿರೋದು ಭಾರತ, ಗೊತ್ತಿದೆಯಲ್ಲ ನಿಮಗೆ. 2ನೇ ಸ್ಥಾನ ಯಾವುದು? ದನದ ಮಾಂಸ, ಬೀಫ್ ಎಕ್ಸ್ಪೋರ್ಟು. ನೀವು ಇಲ್ಲಿ ಎತ್ತನ ದನ ಅನ್ನೋದಾದರೆ, ನಾವು ಬೀಫ್ ಎಕ್ಸ್ಪೋರ್ಟನ್ನು ದನದ ಮಾಂಸದ ರಫ್ತು ಅಂತಲೇ ಕರಿತೀವಿ. ಅರ್ಥ ಆಂಡ? ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರವೇ ಮಾಡುತ್ತಿರೋದು. ಸಂಗೀತ್ ಸೋಮ ಆದಿಯಾಗಿ ಎಲ್ಲರೂ ಅಲ್ ಕಬೀರಾ ಅನ್ನುವ ಇನ್ನಿತರ ಹೆಸರುಗಳ ಮೂಲಕ, ಮುಸಲ್ಮಾನರ ಅರಬಿಕ್ ಹೆಸರುಗಳ ಮೂಲಕ ವ್ಯಾಪಾರವನ್ನು ಮಾಡ್ತಿದ್ದಾರೆ. ಇವರೆಲ್ಲರೂ ಕೂಡ BJPಗೆ ಸಂಬಂಧಪಟ್ಟವರು. ಇದೇ BJP ಪಕ್ಷವನ್ನು ಅಧಿಕಾರಕ್ಕೆ ತರುವುದಕ್ಕೋಸ್ಕರ, BJP ಸರ್ಕಾರಕ್ಕೋಸ್ಕರ ಹಗಲು ರಾತ್ರಿ ದುಡಿತಿರುವಂತಹ ಧರ್ಮ ರಕ್ಷಕರು, ಹಿಂದೂ ರಕ್ಷಕರು ಅಂತ ನೀವು ಹೇಳ್ತಿರಲ್ಲ, ಅದೇ ರಸ್ತೆ ಬದಿಯಲ್ಲೆಲ್ಲ ಬಡಕಲು ಎತ್ತನ್ನು ಸಾಗಿಸೋರನ್ನೆಲ್ಲ ಹೊಡೆದು ಬಡ್ದು ಸಾಯಿಸ್ತಿರಲ್ಲ. ನೀವು ಯಾವ ಪಕ್ಷಕ್ಕೆ ಕೆಲಸ ಮಾಡ್ತಿರೋ, ಯಾವ ಪಕ್ಷ ನಿಮ್ಮನ್ನು ಸಾಕುತ್ತೋ ಆ ಪಕ್ಷ ಪೊಗದಸ್ತಾಗಿ ಬೀಫನ್ನು ದನದ ಮಾಂಸವನ್ನು ರಫ್ತು ಮಾಡಿ ಚೆನ್ನಾಗಿ ಕಾಸು ಮಾಡ್ತಾ ಇದೆ. ಯಾಕೆ ಮಾತಾಡಲ್ಲ ನೀವು? ಏನು ಜನರು ಮೂರ್ಖರ? ಅಥವಾ ಇದನ್ನೆಲ್ಲ ಜನರಿಗೆ ನಾನು ಅರ್ಥ ಮಾಡಿಸ್ತಾ ಇದ್ದೀನಿ ಅನ್ನೋ ಹಮ್ಮಿಲ್ಲ. ಜನ ಮೂರ್ಖರಲ್ಲ, ಅವ್ರಿಗೆ ಅರ್ಥ ಆಗ್ತಾ ಇದೆ, ಇವೆಲ್ಲ ಅರ್ಥ ಆಗ್ತಿದೆ. ಸ್ನೇಹಿತರೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿವರಣೆಯನ್ನು ನೋಡ್ಕೊಂಡು ಬನ್ನಿ. ಏನಪ್ಪ ದನದ ಮಾಂಸದ ಬಗ್ಗೆ ಮಾತಾಡ್ತಿದ್ಯಾ? ನನ್ನ ದೇಶದಲ್ಲಿ ಅದನ್ನು ನಾವು ಗೋವನ್ನು ಪೂಜೆ ಮಾಡುತ್ತಿದ್ದೇವೆ. ಏನು ದನದ ಮಾಂಸ ಮಾತಾಡ್ತೇವೆ? ಪೂಜೆ ಮಾಡ್ತೀವ್ರಿ ನಾವು ಗೋನ, ನನ್ನ ದೇವ್ರು ಕಂಡ್ರೆ. ಅದು ಯಾರು ಹೇಳೋದು? ಯಾರೊಬ್ಬ ಗೋ ಪ್ರೇಮಿ, ಅವನ ಹಿನ್ನೆಲೆ ಕೈ ಹಾಕಿ ಅವನೊಬ್ಬ RSS BJP ಆಗಿರ್ತಾನೆ. ಏನೋ ಅನುಮಾನ ಇದೆಯಾ? ಗೋ ಪ್ರೇಮಿಗಳ ಹಿಸ್ಟ್ರಿ ತಗೊಳ್ರಿ. ಅದ್ಯಾವುದೋ ಗೋ ಸಾಗಾಟ ಮಾಡುತ್ತಿದ್ದವರನ್ನು ತಡೆದು ಹಲ್ಲೆ ನಡೆಸಿದ, ಗೋ ಸಾಗಾಟ ನಡೆಸುತ್ತಿದ್ದ ಯಾವನನ್ನು ಹಲ್ಲೆ ಮಾಡಿ ಕೊಲೆ ಮಾಡಿದವರು ಯಾರು? ಸಾಗಾಟ ಮಾಡುತ್ತಿದ್ದದನ್ನು ತಡೆದದ್ದು ಯಾರು ಈ ಗೋ ರಕ್ಷಕರು, ಯಾರು ಈ ಗೋ ಪ್ರೇಮಿಗಳು ಅಂತವ್ರ ಹಿಸ್ಟ್ರಿ ತಗೊಳ್ಳಿ. ಇದರಲ್ಲಿ ಯಾವನಾದ್ರೂ ಒಬ್ಬ ಕಮ್ಯುನಿಸ್ಟೋ, ಕಾಂಗ್ರೆಸ್ಸೋ, ಜಾತ್ಯತೀತವಾದಿನೋ ಇದು ಬಿಟ್ರೆ ನಾನು ವಿಡಿಯೋ ಮಾಡಿ ನಿಲ್ಲಿಸ್ಬಿಡ್ತೀನಿ. ಇವರೆಲ್ಲ BJP, RSS, ಸಂಘ ಪರಿವಾರ, ಹಿಂದೂ ರಾಷ್ಟ್ರ, ಹಿಂದೂ ಪ್ರೇಮಿ, ಗೋ ಪ್ರೇಮಿ, ಈ ಥರದೇ ಆದಂಥ ಸಿದ್ಧಾಂತಗಳನ್ನು, ಈ ಥರದೇ ಆದಂಥ ಒಣವೈಖರಿಗಳನ್ನು ಇಟ್ಕೊಂಡೇ ಇರೋರೆಲ್ಲ. ಹಾಗಾಗಿ ಇವರನ್ನೇ ಉಲ್ಲೇಖ ಮಾಡಿ, ಇವರನ್ನೇ ಟಾರ್ಗೆಟ್ ಮಾಡಿ, ಇವರನ್ನೇ ಮೆನ್ಷನ್ ಮಾಡಿ ನಾನು ಮಾತಾಡಬೇಕು. ಭಾರತ ದೇಶ, ನೋ ಮೋದಿಯ ಭಾರತ ದೇಶ ಅಂದರೆ ನಿಮಗೆ 70 ವರ್ಷದ ಕಥೆಯನ್ನು ಹೇಳಬೇಕು. ಮೋದಿಯ ಭಾರತ ದೇಶ, ಗೋರಕ್ಷಕರ ಗೋರಕ್ಷಕರ ತಂದೆ, ಗೋರಕ್ಷಕರ ದೇವರು ಮೋದಿಯ ಭಾರತ ದೇಶ. ಗೋವನ್ನು ಪೂಜಿಸುವ, ಗೋವನ್ನು ನಮಸ್ಕರಿಸುವ, ಗೋ ಮಾತೆ ಎಂದೇ ರಾಜಕಾರಣವನ್ನು ಮಾಡಿಕೊಂಡು ಬಂದಿರುವ ಗೋಪ್ರೇಮಿಗಳ ಡ್ಯಾಡಿ ಮೋದಿಯ ಭಾರತ ದೇಶ. ಬೀಫ್ ಎಕ್ಸ್ಪೋರ್ಟ್, ದನದ ಮಾಂಸವನ್ನು ವಿದೇಶಕ್ಕೆ ರಫ್ತು ಮಾಡುವ, ಅಂದರೆ ಮಾರಾಟ ಮಾಡುವ, ಮಾಂಸವನ್ನು ಮಾರಾಟ ಮಾಡುವ. ಯಾಕೆ ಮಾರಾಟ ಮಾಡೋದು? ತಿನ್ನಕ್ಕೆ, ಮತ್ತೇನಲ್ಲಿ ಪೂಜೆ ಮಾಡಕ್ಕ. ಇಲ್ಲಿ ದನದ ಮಾಂಸವನ್ನು ಕತ್ತರಿಸಿ ಚಂದ ಪ್ಯಾಕ್ ಮಾಡಿ ಅದಕ್ಕೊಂದು ಅಲ್ ಕಬೀರನೋ ಇನ್ನೊಂದು ಏನೇನು ಹೆಸರುಗಳನ್ನು ಇಟ್ಟು
ಅದರದ್ದು ಅಪ್ಪ, ಅದ್ರ ಬಾಪು, ಅದ್ರ ಬಾಸು, ಅದ್ರ MD BJP ಅವನೇ ಆಗಿದ್ದು. ಸಂಗೀತ್ ಸೋಮೇಂಡ್ ಇಲ್ಲ ತುಂಬ ಕಥೆಗಳಿದಾವೆ, ತುಂಬ ವಿಡಿಯೋ ಮಾಡಿಬಿಟ್ಟಾಯ್ತು. ಮಾಂಸವನ್ನು ಚೆನ್ನಾಗಿ ಕತ್ತರಿಸಿ ಒಳ್ಳೊಳ್ಳೆ ಪೀಸು, ಹಲವದಂಥ ಪೀಸು ಚಂದ ಪ್ಯಾಕ್ ಮಾಡಿ ವಿದೇಶಕ್ಕೆ ಮಾರಿ ಚಂದ ದುಡ್ಡು ಮಾಡಿಕೊಳ್ಳುವ ಜಗತ್ತಿನ ಅನೇಕ ರಾಷ್ಟ್ರಗಳ ಪೈಕಿ ಭಾರತ, ಮೋದಿಯ ಭಾರತ ದೇಶ ಬೀಫ್ ಎಕ್ಸ್ಪೋರ್ಟ್, ಮೋದಿ ಎಕ್ಸ್ಪರ್ಟ್, ಮೋದಿಯ ಭಾರತ ದೇಶ ನಂಬರ್ 2 ಅಂದರೆ 2ನೇ ಸ್ಥಾನಕ್ಕೆ ಬಂದಿದೆ. ನಂಬರ್ 1 ಬ್ರೆಜಿಲ್, ನಂಬರ್ 2 ಇಂಡಿಯಾ, ನಂಬರ್ 3 ಎಲ್ಲ ಹೇಳ ಹಾಗೆ ನೋಡ್ತಾ ಬನ್ನಿ. ನಂಬರ್ 3 US, 4 ಆಸ್ಟ್ರೇಲಿಯಾ, ಆಮೇಲೆ ಅರ್ಜೆಂಟೈನಾ, ನೆಕ್ಸ್ಟ್ ನ್ಯೂಜಿಲ್ಯಾಂಡ್, ಇದು ಯಾವ UC ಕೆನಡಾ, UY PY ಅದರ್ಸ್. ಓಕೆ ಸ್ನೇಹಿತರೆ, ಅರ್ಥ ಅಂಡ ಅಪೂಜ್ಯ. ಯಾಕಪ್ಪ ಮೋದಿಯ ಭಾರತದಲ್ಲಿ ಬೀಫ್ ದೇಶದ ಬಹಳ ದೊಡ್ಡ ಆದಾಯ ಆಗಬೇಕು? ಯಾಕೆ ಮನಮೋಹನ್ ಸಿಂಗ್ ಕಾಲದಲ್ಲಿ ನಂಬರ್ 4, ನಂಬರ್ 5 ಸ್ಥಾನದಲ್ಲಿದ್ದಂತಹ ದನದ ಮಾಂಸ ರಫ್ತು ಬೀಫ್ ಎಕ್ಸ್ಪೋರ್ಟ್ ಮೋದಿಯ ಕಾಲದಲ್ಲಿ ನಂಬರ್ 2 ಆಯಿತು ಅಂದರೆ ಅರ್ಥ ಏನು? ಸಿಂಗ್ ಕಾಲದಲ್ಲಿ ಅಥವಾ ದೇವೇಗೌಡರ ಕಾಲದಲ್ಲಿ, ಇಲ್ಲಿ ನರಸಿಂಹರಾವ್ ಕಾಲದಲ್ಲಿ, ರಾಜೀವ್ ಗಾಂಧಿ ಕಾಲದಲ್ಲಿ, ಇಂದಿರಾ ಗಾಂಧಿ ಕಾಲದಲ್ಲಿ, ಇವರೆಲ್ಲರ ಕಾಲಕ್ಕಿಂತ ಮೋದಿಯ ಕಾಲದಲ್ಲಿ ಅತಿ ಹೆಚ್ಚು ದನದ ಮಾಂಸ ರಫ್ತಾಗ್ತಾ ಇದೆ, ಅತಿ ಹೆಚ್ಚು ಬೀಫ್ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಅದೇ ನಮಗೀಗ ಪ್ರಶ್ನೆ ಇರೋದು. ಯಾಕಂದರೆ ಈ ಹಿಂದೆ ನಾನು ಯಾವ ಪ್ರಧಾನಿ ಹೆಸರನ್ನು ಉಲ್ಲೇಖ ಮಾಡಿಲ್ವೋ ಇವರೆಲ್ಲರ ಕಾಲದಲ್ಲಿ ಬೀಫ್ ಎಕ್ಸ್ಪೋರ್ಟ್ ಒಂದು ಲೆವೆಲಿಗೆ ಹೋಗ್ತಾ ಇತ್ತು. ಇವ್ರು ಯಾರು ಕೂಡ ಗೋ ಪ್ರೇಮಿಗಳು, ಗೋ ರಕ್ಷಕರು, ಗೋ ಹೆಸರಿನಲ್ಲಿ ರಾಜಕೀಯ ಮಾಡ್ಕೊಂಡು ಬಂದವರಲ್ಲ. ಆದರೆ ಮೋದಿ ಆ್ಯಂಡ್ ಗ್ಯಾಂಗ್ ಗೋ ದೇವರು ಅಂತ ಹೇಳ್ಕೊಂಡು ಅದೇ ಗೋವನ್ನು ಕಡ್ದು ನನ್ನ ದೇಶದೊಳಗಡೆ ಬೀಫ್ ತಿಂದ ತಕ್ಷಣ ಅವನು ಹೊಡಿ, ಬಡಿ, ಕಡಿ, ಜಡಿ ನನ್ನ ದೇಶದೊಳಗಡೆ ಅವನು ತಡಿ, ಅವನು ಹಲ್ಲೆ ಮಾಡು, ಅವನ ಮೇಲೆ ಕೇಸ್ ಹಾಕು, ಅವ್ನಿಗೆ ಇನ್ನೊಂದು ಮಾಡು, ಅದು ಮಾಡು, ಇದು ಮಾಡು ಅಂತ ಹೇಳ್ಬಿಟ್ಟು 108 ರೂಲ್ಸ್ ಹೇಳಿ ನನ್ನ ದೇಶದ ಬಾರ್ಡರ್ ಒಳಗಡೆ ಗೋವನ್ನು ದೇವರು ಮಾಡಿ ನನ್ನ ದೇಶದ ಜನರ ಒಳಗಡೆ ಅದನ್ನು ಪೂಜೆ ಮಾಡುವಂತೆ ಮಾಡಿ, ಯಾರಿಗೆ? ಗೋ ಪ್ರೇಮಿಗಳಿಗೆ, ತಿನ್ನೋರಿಗೆ ಒಂದು ಅತಿ ಕಡಿಮೆ ದರದಲ್ಲಿ ಸಿಗುವಂತಹ ಆ ಮಾಂಸವನ್ನು ತಿನ್ನದಂತೆ ಕಡಿವಾಣ ಹಾಕಿ ಇಲ್ಲಿ ರಾಜಕೀಯವನ್ನು ಮಾಡಿ, ಅಲ್ಲಿ ಯಾರೋ ಬೀಫ್ ಕಡ್ದ ಅಂತ ಹೇಳ್ಬಿಟ್ಟು ಅವನಿಗೆ ಹೊಡೆದು ಬಡ್ದು ಅಲ್ಲೊಂದಿಷ್ಟು ಜಾಸ್ತಿ ಓಟ್ ಪಡ್ಕೊಂಡು ಇಲ್ಲಿ ಒಳಗಡೆ ರಾಜಕೀಯ ಮಾಡಿ, ಅಲ್ಲೆಲ್ಲೋ ಕಸಾಯಿಖಾನೆಯಲ್ಲಿ ಅಧಿಕೃತವಾದ ಸರ್ಕಾರಿ ಕಸಾಯಿಖಾನೆಯಲ್ಲಿ ಚೆಂದ ಕಟ್ ಮಾಡಿ ಹಲವತ್ತರ ಪೀಸ್ ಮಾಡಿ ವಿದೇಶಕ್ಕೆ ಮಾರಿ ದುಡ್ಡು ಚೆನ್ನಾಗಿ ಮಾಡ್ತಾ ಇರೋದ್ರಲ್ಲಿ ಈ ದೇಶದ ಹಿಂದಿನ ಎಲ್ಲ ಪ್ರಧಾನಿ ಮಂತ್ರಿಗಳನ್ನು ನರೇಂದ್ರ ಮೋದಿಯವರು ಮೀರಿಸಿದ್ದಾರೆ. ಇದೇ ಮ್ಯಾಟ್ರು. ಪ್ರಾಕ್ಟಿಕಲ್ ಮಾತಾಡಬೇಕು ಅಂದರೆ ಸಂಪೂರ್ಣವಾಗಿ ಬೀಫ್ ಎಕ್ಸ್ಪೋರ್ಟಿಂದ ಹಿಡಿದು ಇಲ್ಲಿ ತಿನ್ನೋದನ್ನು ನಿಲ್ಲಿಸಿಬಿಟ್ರೆ ಬೀಡಾಡಿ ದನಗಳೆಲ್ಲ ರೋಡಲ್ಲಿ ಇರ್ತವೆ. ರೈತ ಆಮೇಲೆ ಭಾಳ ಸಂಕಷ್ಟಿರ್ತಾನೆ, ಅವನು ಒಂದು ಲೆವೆಲ್ವರೆಗೂ ಉಳಿಮೆ ಮಾಡುತ್ತಾನೆ, ಅದಾದ ಮೇಲೆ ಬಡಕಲ ಹಸುವನ್ನು ಅಥವಾ ಇನ್ನೊಂದನ್ನು ಮಾರುತ್ತಾನೆ ಆತ. ಅದು ರೈತನ ಬದುಕು ಗೊತ್ತಿರೋರಿಗೆ ಮಾತ್ರ ಗೊತ್ತಿದೆ. ಅದು ನೀವು ಸ್ವಂತ ತಾಯಿಯನ್ನು ವಯಸ್ಸಾದವರೆಂದು ನೀವು ಕಡಿಯುತ್ತೀರಾ ಅಂತ ಹೇಳಿಬಿಟ್ಟು ತಾಯಿ, ತಂದೆ, ಅಣ್ಣ, ತಮ್ಮ, ತಂಗಿ, ಹೆಂಡತಿ, ಪ್ರೇಯಸಿ ಅಂತೆಲ್ಲ ಮಾತಾಡೋಲ್ಲ ಇರ್ತಾರೆ. ಇವರಿಗೆ ವ್ಯಾಪಾರ ಮಾಡುವ ವಸ್ತು ಯಾವುದು, ಇದರ ಬಗ್ಗೆ ಏನೋ ಗೊತ್ತಿಲ್ಲ, ಸುಮ್ಮನೆ ಏನೋ ಸಮರ್ಥನೆ ಮಾಡ್ಕೋಬೇಕು. ನಾವು ಗೋವನ್ನು ತಾಯಿ ಅಂತೇವೆ, ನೀವು ಹಾವನ್ನು ದೇವ್ರು ಅಂತೀರಿ, ಚೈನಾದವರು ಹಾವನ್ನು ಕಬಾಬ್ ಅಂತಾರೆ. ನೀವು ಏನು ಬೇಕಾದ್ರೆ ಅನ್ಕೋಬೋದು. ನನ್ನ ದೇಶದೊಳಗಡೆ ನೀವು ಗೋ ದೇವ್ರು ಅಂತೀರಾ, ಅವ್ರು ಯಾರೋ ಅದನ್ನು ಆಹಾರ ಅಂದ್ಕೊಂಡು ತಿಂತಾನೆ. ತಿನ್ನೋರಿಗೂ ನನ್ನ ಸಂವಿಧಾನ ಅವಕಾಶ ಕೊಟ್ಟಿದೆ, ಪೂಜಿಸೋರಿಗೂ ನನ್ನ ಸಂವಿಧಾನ ಅವಕಾಶ ಕೊಟ್ಟಿದೆ, ಯಾರಿಗೂ ತಡೆದಿಲ್ಲ. ನೀವು ಒಂದಿಷ್ಟು ಮೆಜಾರಿಟಿ ಅನುಸಾರ ರಾಜಕಾರಣದಲ್ಲಿ ನಿಮ್ಮ ರಾಜ್ಯಗಳಲ್ಲಿ ಕೆಲವರು ನಾವು ಅದನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿದ್ದೇವೆ, ಗೋ ಕಟ್ಟು ಮಾಡೋದನ್ನು, ಮಾಂಸವನ್ನು ತಿನ್ನೋದನ್ನು ಅಂತ ಹೇಳ್ತಾರೆ. ಆದರೆ ಇವರೆಲ್ಲರ ಅಪ್ಪ ಒಬ್ಬ ಇರ್ತಾನಲ್ಲ, ಅವನು ವಿದೇಶಕ್ಕೆ ಚೆನ್ನಾಗಿ ಮಾರಿ ಒಳ್ಳೆ ದುಡ್ಡು ಮಾಡ್ತಾ ಇದ್ದಾನೆ. ಇದು ಯಾರಪ್ಪ ತಡೆಯೋದು? ಇದಕ್ಕೆ ಯಾರಪ್ಪ ಕಡಿವಾಣ ಹಾಕೋದು? ಜನರು ಇಲ್ಲಿ ದೇಶದ ಒಳಗಡೆ ಜನರನ್ನು ಯಾಮಾರಿಸೋದು. ಆ್ಯಕ್ಚುಲಿ ಪ್ರಾಕ್ಟಿಕಲ್ ತಗೊಳ್ಳಿ, ಲಕ್ಷಾಂತರ ಕೋಟಿ ಆದಾಯ ಇದೆ ಇದರಿಂದ. ದನದ ಮಾಂಸವನ್ನು ಮಾರಿ ನಾವು ದುಡ್ಡು ಮಾಡಿಕೊಳ್ಳುವಂಥ ಅವಶ್ಯಕತೆ ನಮಗಿಲ್ಲ. ದನದ ಮಾಂಸವನ್ನು ಮಾರಿ ಬರುವ ದುಡ್ಡು ಅದು ನಮ್ಮ ರಾಷ್ಟ್ರೀಯತೆಗೆ, ನಮ್ಮ ಹಿಂದುತ್ವಕ್ಕೆ, ನಮ್ಮ ಅಸ್ತಿತ್ವಕ್ಕೆ, ನಮ್ಮ ಉದ್ದೇಶಕ್ಕೆ, ನಮ್ಮ ಸಿದ್ಧಾಂತಕ್ಕೆ ಅತ್ಯಂತ ಅಪಾಯಕಾರಿಯಾಗಿದ್ದು ಇದನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಅಂತಹ ದುಡ್ಡೇ ಬೇಕಾಗಿಲ್ಲ, ಬೇಕಾದ್ರೆ ಭಿಕ್ಷೆ ಬೇಡಿ ತಿಂತೇವೆ ನಾವು. ಅಲ್ಲ, ಅದು ಆಲ್ರೆಡಿ ದೇಶ ಆ ಪರಿಸ್ಥಿತಿ ಬರ್ತಾ ಇದೆ, ಅದು ಬೇರೆ ಅಂತ ಹೇಳ್ಬೋದಲ್ಲ. ಅದನ್ನೂ ಮಾಡಿದೆ, ಇದನ್ನು ಇಲ್ಲಿಂದ ದುಡ್ಡು ತಗೊಂಡು ಇಲ್ಲೂ ಜನರು ಯಾಮಾರಿಸ್ಕೊಂಡು ಇಲ್ಲಿ ಒಂದಿಷ್ಟು ಜನ ಗೋರಕ್ಷಕರು ಅಂತ ಹೇಳ್ಬಿಟ್ಟು ಎದೆ ಉಬ್ಬಿಸ್ಕೊಂಡು ಒಂದಿಷ್ಟು ಜನ ನಡೆಯೋದು. ಅದನ್ನು ಜನ ನಂಬ್ಕೊಂಡು ಹೆಂಗೆ ಗೋರಕ್ಷಣೆ ಮಾಡ್ತಾ ಇದ್ದಾರೆ ಇವರು ಅಂತ ಹೇಳ್ಬಿಟ್ಟು ಇವ್ರನ್ನ ಮತ್ತೆ ಒಂದಿಷ್ಟು ಓಟ್ ಹಾಕಿಬಿಟ್ಟು ಗೆಲ್ಲಿಸೋದು. ಅವರು ಅಲ್ಲಿ ವಿದೇಶದವ್ರು ಚಂದ ನಮಗೆ ದೇವರು, ಅಲ್ಲೇ ಒಳ್ಳೆ ಫುಡ್ಡು, ಒಳ್ಳೆ ತವಾ ಫ್ರೈ ಏನೋ ಫ್ರೈ ಮಾಡ್ಕೊಂಡು ಸಾಕು ಹತ್ತಾಗಿ ತಿಂತಾ ಇರ್ತಾರೆ, ಬಿರಿಯಾನಿ ಮಾಡ್ಕೊಂಡು.
ಈ ಪ್ರಾಕ್ಟಿಕಲ್ ಅರ್ಥ ಮಾಡಿಕೊಳ್ಳಿ, ಬೇರೆ ಏನೋ ಕೇಳ್ತಾ ಇಲ್ಲ. ನಿಮ್ಮ ಫೀಲಿಂಗ್ಸನ್ನ ಹರ್ಟ್ ಮಾಡಬೇಕು ಅಥವಾ ಇವ್ರು ನಿನಗೆ ಮಾಡ್ತಿರೋ ಮೋಸವನ್ನು ಹೇಳಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದಿಷ್ಟು ಕಾಮನ್ ಸೆನ್ಸನ್ನು ರೂಢಿ ಮಾಡ್ಕೊಳ್ಳಿ. ಕಾಮನ್ ಸೆನ್ಸ್ ಇರಲಿ ತಲೆಯಲ್ಲಿ. ಪ್ರಾಕ್ಟಿಕಲ್ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಗ್ರೌಂಡಲ್ಲಿ ಏನು ಹೇಳ್ತಾರೆ, ಅಂಡರ್ಗ್ರೌಂಡಲ್ಲಿ ಏನು ಕೆಲಸ ಮಾಡ್ತಾರೆ, ತಲೆಯಲ್ಲಿ ಸಗಣಿಯನ್ನು ತುಂಬ್ಕೊಂಡಿದ್ವಲ್ಲ, ಆ ಸಗಣಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ತೊಳೆದು ಕ್ಲೀನ್ ಮಾಡ್ಕೊಂಡು ಯೋಚನೆ ಮಾಡಿ. ನೋಡಿದ್ರಾ ಹೇಗಿತ್ತು ಕತೆ? ಇದೇ ಅಸಲಿ ಕತೆ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.